ಸ್ನೇಹಿತರೆ, ಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಸರ್ಕಾರಗಳನ್ನ ನಾವು ಯಾಕೆ ಆಯ್ಕೆ ಮಾಡಿರ್ತೀವಿ? ಜನಗಳಿಗೆ ಕಷ್ಟಕ್ಕೆ ಆಗಲಿ, ಜನಗಳಿಗೆ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ಬಡವರಿಗೆ ಒಳ್ಳೆಯದಾಗಲಿ, ಅಭಿವೃದ್ಧಿಗಳಾಗಲಿ ಅಂತ. ಆದರೆ ನಿಂಗಣ್ಣ ನಾವು ನಮ್ಮ ಪಕ್ಷ ಇದು, ಸೋಮಣ್ಣ ನಮ್ಮ ಪಕ್ಷ ಅದು ಅಂತ ನೀವು ಒದ್ದಾಡ್ಕೊಂಡು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಸರ್ಕಾರ ರಚನೆ ಮಾಡಿರ್ತೀರ. ಆದರೆ ಈಗಿನ ಸರ್ಕಾರ ಏನು ಮಾಡ್ತಾಯಿದೆ? ಸಿದ್ದರಾಮಯ್ಯನವರಿದ್ದರು ಆಯಿತು, ಅವಾಗಲೂ ಇದೇ ಕೂಗಾಟಿತ್ತು, ಅವ್ರು ಮುಖ್ಯಮಂತ್ರಿ ಆಗಬೇಕು, ಇವ್ರು ಆಗಬೇಕು, ಅಷ್ಟು ವರ್ಷ ಇರೋಷ್ಟು ಅದಾಯಿತು. ಮತ್ತೊಬ್ಬರು ಯಾರೋ ಬಂದರು, ಚೇಂಜ್ ಮಾಡಿದ್ರು. ಆದರೆ ಈಗ ಮತ್ತೆ ಒಂದು ವಾರದಿಂದ ಅದೇ ಕತೆ. ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ನಮಗೆ ಮಿನಿಸ್ಟ್ರಿಗಿರಿ ಕೊಟ್ಟಿಲ್ಲ, ನಮಗೆ ಅದು ಕೊಟ್ಟಿಲ್ಲ, ನಮಗಿದು ಕೊಟ್ಟಿಲ್ಲ, ನಮಗೆ ಆ ಖಾತೆ ಬೇಕು, ನಾಗರಿಕ ಖಾತೆ ಬೇಕು. ಸ್ವಾಮಿ, ಕೊಟ್ಟಿದ್ದು ಸಿಕ್ಕಿದ್ದು ಮಾಡಿರಿ. ನಿಮ್ಮ ಜನಗಳು ಸೇವೆ ಮಾಡೋಕ್ಕೋಸ್ಕರ ನಿಮ್ಮನ್ನು ಓಟಕ್ಕೆ ನಿಮ್ಮ ಕ್ಷೇತ್ರದ ಜನ ಕಳಿಸಿರೋದು, ಇಲ್ಲ ನೀವು ಖಾತೆ ಕಿತ್ತಾಡಿ ಅಂತ ಕಳಿಸಿರೋದು? ಜನಗಳು ಸೇವೆ ಮಾಡೋದು ಬಿಟ್ಟು ನೀವು ಖಾತೆಗೋಸ್ಕರ ಕಿತ್ತಾಡ್ತಿರಲ್ಲ, ನಾಚಿಕೆಗಳಾಗಬೇಕು ನಿಮಗೆ. ಕರ್ನಾಟಕ ರಾಜ್ಯದಲ್ಲಿ ಬರ ಕಾಡ್ತಾ ಇದೆ ಸ್ನೇಹಿತರೆ, ಸತ್ಯವಾಗ್ಲೂ ಬರ ಇದೆ. ಎಷ್ಟೋ ಬಡ ಜನರಿಗೆ ಮನೆಗಳಿಲ್ಲ, ಎಷ್ಟೋ ಒಳ್ಳೊಳ್ಳೆ ಆಸ್ಪತ್ರೆ ಕಷ್ಟದಿಂದ ಗೋಳಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನೋ ಒಂದು ಸಹಾಯ ಮಾಡೋದ್ರ ಬಗ್ಗೆ ಯೋಜನೆಗಳು ಮಾಡಿ. ನಿಮ್ಮ ಕ್ಷೇತ್ರಗಳ ಬಡವ್ರ ಮನೆ ಇರುತ್ತೆ, ಒಂದು ರಸ್ತೆಗಳು ಸರಿ ಇಲ್ಲ, ಒಂದು ಸ್ಕೂಲ್ಗಳು ಸರಿ ಇಲ್ಲ, ಅಂಥದ್ರ ಬಗ್ಗೆ ಹೋರಾಟ ಮಾಡ್ತಾಯಿಲ್ಲ. ನನಗೆ ಆ ಖಾತೆ ಬೇಕು, ನನಗೆ ಹಣಕಾಸು ಬೇಕು, ನನ್ನ ನಾಗರಿಕ ಬೇಕು, ಇಂಧನ ಬೇಕು, ಕೃಷಿ ಬೇಕು. ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದ್ದು ನಿಮ್ಮನ್ನು ಈ ನಾಟಕ ನೋಡೋಕೆ, ದೊಂಬರಾಟ ನೋಡೋಕ್ಕೋಸ್ಕರನ ಸರ್ಕಾರ ರಚನೆ ಮಾಡಲಿ ಅಂತ ನಿಮ್ಮ ಪರವಾಗಿದ್ದವರು ಕಳಿಸಿದ್ದು, ಇಲ್ಲ ಜನಗಳ ಸೇವೆ ಮಾಡಲಿ ಅಂತ. ನೀವು ನಾಚಿಕೆ ಆಗಬೇಕು. ಇವರಿಗೆಲ್ಲ ಏನು ಅನ್ಸೋದಲ್ವ? ದುಡ್ಡು ಹೊಡೆದು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಜಮೀನು ವಹಿವಾಟು ಮಾಡಿರ್ತಾರೆ. ಹಾಗಾಗಿ ಇವರಿಗೆಲ್ಲ ನೆನಪಾಗಲ್ಲ ಬಡವ್ರದ್ದು, ಜನಗಳು ಕಷ್ಟ ಇರೋದು. ರಸ್ತೆಗಳಿಲ್ಲ, ಜನಗಳು ಬರದಿಂದ ಸಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬರ ತಾಂಡವಾಡ್ತಾ ಇದೆ ಅಂತ ಇದರಲ್ಲಿ ಇವರು ಆ ಖಾತೆ ಈ ಖಾತೆ ಅಂತ ಗುದ್ದಾಟ ಆಡ್ತಾ ಇದ್ರೆ, ಗಾಡಿ ಹೋಗ್ತಾ ಇದೆ, ಗೇರ್ ಹಾಕ್ಯಂಡು ಆ ಕಡೆ ಈ ಕಡೆ ಹೋಗ್ತಾ ಇದೆ ಹೊರತು ಇನ್ನೂ ಸೀದಾ ಹೋಗಂಗೆ ಇಲ್ಲ. ಕ್ಲಚ್ ಹಾಕೋದೆ ಆವಾಗ, ತಡ್ಗೇರಿಗೆ ಹೋಗೋದೆ ಆವಾಗ, ಸೀದಾ ಗುಂಯಿ ಅಂತ ಹೋಗೋದೆ ಆವಾಗ. ಬರೀ ಇದನ್ನೇ ದೊಂಬರಾಟ ನೋಡ್ತಾರೋ, ಇಲ್ಲ ಜನಗಳು ಸಹಾಯ ಮಾಡಲಿ ಅಂತ ಕೇಳ್ತಾರೋ? ಹಾಗಾಗಿ ನನ್ನ ಚಿಕ್ಕ ಒಂದು ಮನವಿ, ನಿಮ್ಮ ಈ ದೊಂಬರಾಟವನ್ನು ಬಿಟ್ಟು ಜನಗಳ ಪರವಾಗಿ ನಿಲ್ಲಿ. ಬರ ತಾಂಡವಾಡ್ತಾ ಇದೆ, ಭೇಟಿಗಳು ಕೊಡಿ, ಜನಗಳಿಗೆ ಬೇಕಾದಂಥ ಯೋಜನೆಗಳು ರೂಪಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಮತ್ತಾರು ದ್ವೇಷಕ್ಕಾಗಲ್ಲ, ಸಮಾಜದ ಪರವಾಗಿ, ಸತ್ಯದ ಪರವಾಗಿ ಅಂತ ಹೇಳ್ತಾ, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ.